Hello friends, welcome back to my YouTube channel. So ಇವತ್ತಿನ ವಿಡಿಯೋ ಒಳಗ ನಾವ IAS ಪ್ರಿಲಿಮಿನರಿ ಪರೀಕ್ಷೆ ಕ್ಲಿಯರ್ ಮಾಡ್ಬೇಕಂತಂದ್ರ ಎಷ್ಟು ಅಂಕಗಳು ಬೇಕು, ಎಷ್ಟರವರೆಗೂ ಕ್ವಶನ್ಸ್ ನ ಅಟೆಂಡ್ ಮಾಡ್ಬೇಕು ಅನ್ನೋ ಒಂದು ಟಾಪಿಕ್ ಬಗ್ಗೆ ಡಿಟೇಲ್ಡ್ ಆಗಿ ಡಿಸ್ಕಷನ್ ನ ಮಾಡೋನು. ಸೊ ಇನ್ನವರೆಗೂ ಯಾರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂಡ್ ಫಸ್ಟ್ ಟೈಮ್ ಯಾರ್ ನನ್ನ ವಿಡಿಯೋ ನೋಡಾತಿರಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಸೊ ಈಗ ಇವತ್ತಿನ ಒಂದು ಈ ಟಾಪಿಕ್ ಒಳಗ ನಾವ ಪ್ರಿಲಿಮಿನರಿ ಪರೀಕ್ಷೆ IAS ಒಳಗ ಆಕ್ಚುಲಿ ಪ್ರಿಲಿಮ್ಸು ಮೇನ್ಸು ಇಂಟರ್ವ್ಯೂ 3 ಸ್ಟೇಜಸ್ ಒಳಗ ಪರೀಕ್ಷೆ ನಡೆದ್ರ ಆಲ್ಮೋಸ್ಟ್ ನಿಮಗ ವಿದ್ಯಾರ್ಥಿಗಳು ಹೇಳೋದಾಗಿರ್ಬೋದು, ಆಸ್ಪಿರೆಂಟ್ಸ್ ಆಗಿರ್ಬೋದು, ಪ್ರತಿಯೊಬ್ರು ಹೇಳೋದಿಷ್ಟ ಮೋಸ್ಟ್ ಟಫೆಸ್ಟ್ ಪಾರ್ಟ್ ಅಂದ್ರೆ ಪ್ರಿಲಿಮ್ಸ್ ಕ್ಲಿಯರ್ ಆದ್ರ ಸಾಕಪ್ಪ ದೇವರೇ, ಮೇನ್ಸ್ ಇಂಟರ್ವ್ಯೂ ಹೆಂಗೋ ಮಾಡ್ಕೋತೇವಂತನ ಬಹಳ ವಿದ್ಯಾರ್ಥಿಗಳು ಹೇಳೋದು. ಯಾಕಂದ್ರೆ ಪ್ರಿಲಿಮ್ಸ್ ಒಳಗ ಬಹಳಷ್ಟು ಜನ ಉಳಿತಾರ. ಸೊ ಹಿಂಗಾಗಿ ಈ ಒಂದು ಪ್ರಿಲಿಮ್ಸ್ ನ ನಾವು ಕ್ಲಿಯರ್ ಮಾಡ್ಬೇಕಂತಂದ್ರ ನಮ್ದೊಂದು ಟಾರ್ಗೆಟ್ ಇರ್ಬೇಕಾಗ್ತದ. ಮೈಂಡ್ ಒಳಗೆ ಹೆಂಗೈತಿ, ಪುಸ್ತಕ ಅದಾವು, ಹಿಸ್ಟ್ರಿ ಸಲುವಾಗಿ 10-20 ಆಥರ್ದ ಪುಸ್ತಕ ಸಿಗ್ತಾವು, ಪಾಲಿಟಿ ಮೇಲೆ ನಮಗ ಸಾಕಷ್ಟು ಜನರ ಪುಸ್ತಕ ಸಿಗ್ತಾವು. ಸೊ ಹಂಗಂತ ಎಲ್ಲಾ ಬರೀ ಓದ್ಕೊಂತ ಹೋಗೋದಲ್ಲ, ಯಾವ್ದ ಒಂದು ಪರೀಕ್ಷೆ ಇರ್ಲಿ ಒಂದು ಸ್ಟ್ರಾಟಜಿ ಇರ್ಬೇಕು, ಒಂದು ಪ್ಲಾನ್ ಇರ್ಬೇಕು, ಒಂದು ಗೋಲ್ ಇರ್ಬೇಕಾಗ್ತದ. ಸೊ ಹಂಗಾದ್ರೆ ಈ ಒಂದು ಪ್ರಿಲಿಮ್ಸ್ ನ ನಾವು ಕ್ಲಿಯರ್ ಮಾಡ್ಬೇಕಂದ್ರೆ ನಮ್ ಒಂದು ಗೋಲ್ ಎಷ್ಟಿರ್ಬೇಕು. ಈಗ 100 ಕ್ವಶನ್ ಇರ್ತಾವು, 200 ಅಂಕ ಇರ್ತಾವ ಅಂದ ತಕ್ಷಣ ಇದು IAS ಐತಿ, ಸೊ ಇಲ್ಲಿ ನಾ 200ಕ್ಕ 199 ಅನ್ನ ಮಾಡ್ಬೇಕು, ಸೊ ಇಲ್ಲಿ ನಾ ಟಾಪರ್ ಆಗುವಂತಂದ್ರೆ ಯೂಸ್ ಐತಿ? ಇಲ್ಲ. ಪ್ರಿಲಿಮ್ಸ್ ಒಳಗ ಏನಿದ್ರು ಇದು ಕ್ವಾಲಿಫೈಯಿಂಗ್ ಪೇಪರ್ ಇರೋದ್ರಿಂದ ಇಲ್ಲಿ ಪಾಸ್ ಆಗೋದು ಇಂಪಾರ್ಟೆಂಟ್ ಇರ್ತದ. ಬಟ್ ಆ ಪಾಸ್ ಆಗೋದನ್ನ ಟಫ್ ಐತೆ ಅಂದಾಗ ಎಷ್ಟು ಕ್ವಶನ್ ನಾವು ಅಟೆಂಡ್ ಮಾಡ್ಬೇಕು, ಎಷ್ಟು ಅಂಕಗಳದೊಂದು ಟಾರ್ಗೆಟ್ ಇಟ್ಕೋಬೇಕು. ಯಾಕಂದ್ರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಅನ್ನೋದ. ಸೊ ನೆಗೆಟಿವ್ ಮಾರ್ಕಿಂಗ್ ಐತ ಅಂದ ತಕ್ಷಣ ನಾವು 100ಕ್ಕೆ 100 ಟಚ್ ಮಾಡಕ್ ಆಗಂಗಿಲ್ಲ, ಬಹಳ ರಿಸ್ಕಿ ಆಗ್ತದ. 100ಕ್ಕೆ 100 ನೀವು ಬ್ಲೈಂಡ್ ಆಗಿ ಹಾಕಿ ಬರ್ತೇನೆ ಅಂತ ಅದು ವರ್ಕ್ ಆಗಂಗಿಲ್ಲ. ಸೊ ಹಿಂಗಾಗಿ ನೆಗೆಟಿವ್ ಅಂಕ ಎಷ್ಟೈತೆ ಅಂದ್ರ 0.67. ಸೊ ಪ್ರತಿ 3 ಕ್ವಶನ್ ನೀವು ತಪ್ಪು ಮಾಡಿದಾಗ ನಿಮ್ದೊಂದು 2 ಅಂಕಗಳು ಹೋಗ್ತಾವು. ಹಿಂಗಾಗಿ ನೆಗೆಟಿವ್ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಅಟೆಂಡ್ ಮಾಡ್ಬೇಕಾಗ್ತೈತಿ. ಇನ್ನ ಪ್ರತಿ ವರ್ಷ ಒಂದು ಜನರಲ್ ಆಗಿ ನಾ ಇದನ್ನ ಹೇಳಿಕತ್ತೇನಿ. ಸೊ ಒಂದು 10 lakh ಅಪ್ಲೈ ಮಾಡ್ತಾರ ಅನ್ಕೊಳ್ಳೋಣ. ಅದ್ರಾಗ 50% ಪೂರ್ತಿ 50% ಜನ ಏನದಾರಲ್ಲ ಅಬ್ಸೆಂಟ್ ಆಗ್ತಾರ ಪರೀಕ್ಷೆಗೆ. ಸೊ ರಿಯಲ್ ಒಂದು ಕಾಂಪಿಟೇಷನ್ ನಿಲ್ಲೋದು ಪ್ರಿಲಿಮ್ಸ್ ಒಳಗ 50% ಜನರ ಜೊತೆ ಅರೌಂಡ್ 5 lakh. ಓಕೆ, 5 lakh ಜನರ ಜೊತೆ ಒಂದು ಕಾಂಪಿಟೇಷನ್ ಇರ್ತದ. ಅಂಡ್ ಈ ಕಾಂಪಿಟೇಷನ್ ಲೆವೆಲ್ ಹೈ ಇರ್ತದ. ದೇಶದ ಪ್ರತಿಯೊಂದು ರಾಜ್ಯದಿಂದ ಜಿಲ್ಲೆಯಿಂದ ವಿದ್ಯಾರ್ಥಿಗಳು ಪ್ರಿಪೇರ್ ಆಗ್ತಿರ್ತಾರ ಅಂದ ಕೂಡಲೇ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಹೆಚ್ಚಿರ್ತದ, ಕಾಂಪಿಟೇಷನ್ ಲೆವೆಲ್ ಹೆಚ್ಚಿರ್ತದ. ಸೊ ಈ ಪರೀಕ್ಷೆ ಒಳಗ ಮೇನ್ಸಿಗೆ ಸೊ ಈ 5 lakh ಒಳಗ 5 lakh ಏನ್ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರಲ್ಲ ಅದ್ರೊಳಗ ಅರೌಂಡ್ 10K 10,000 ವಿದ್ಯಾರ್ಥಿಗಳು ಮೇನ್ಸ್ ನ ಬರೀತಾರೋ. ಇನ್ನ ಅದ್ರೊಳಗ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗೋರು 2,000. ಇದು ಪೋಸ್ಟ್ ಮೇಲೆ ಡಿಪೆಂಡ್ ಇರ್ತದ. ಈಗ 1000 ಪೋಸ್ಟ್ ಇತ್ತಂದ್ರ ಒಟ್ಟು ಅದ್ರ ಡಬಲ್ ಇರ್ತದ ಆಲ್ಮೋಸ್ಟ್. ಸೊ 1,000 ಪೋಸ್ಟ್ ಇತ್ತಂದ್ರ 2,000, 1,200 ಇತ್ತಂದ್ರ 2,400. ಈ ತರ ಒಂದು ಅದ್ರ ಡಬಲ್ ಒಳಗ ಇಂಟರ್ವ್ಯೂ ಕರೀತಾರ. ಅಂಡ್ ಫೈನಲಿ ಈ ಒಂದು ಎಕ್ಸಾಮ್ ನ ಕ್ಲಿಯರ್ ಮಾಡೋರ 1K. ಇದು ಜಲಾಗಿ ನಾ ಒಂದು ಪ್ರೆಡಿಕ್ಷನ್ ಹೇಳತ್ತೇನೆ ಅಷ್ಟ. ಸೊ ಈಗ ಅಗೇನ್ ಮತ್ತೆ ಕೇಳ್ಬೇಡ್ರಿ, ಲಾಸ್ಟ್ ಟೈಮ್ 1100 ಇದ್ದು 900 ಪೋಸ್ಟ್ ಇದ್ದು ನೀವು 1000 ಹೇಳತ್ತೀರಿ ಅಂತ. ಯಾಕಂದ್ರ ಈ ಪಾಯಿಂಟ್ ಯಾಕೆ ಹೇಳತ್ತೇನೆ ಅಂದ್ರ ಲಾಸ್ಟ್ ಒಂದ ಎಕ್ಸ್ಪೆಕ್ಟೆಡ್ ಕಟ್ ಆಫ್ PDO ಅಂತ ಒಂದು ವಿಡಿಯೋ ಮಾಡಿದ್ದೆ. ಸೊ ಹಿಂಗ್ ಬರ್ತದ, ಹಂಗ ಆಗ್ತದಿ ಅಂತ ಹೇಳಿ ಒಂದಷ್ಟು ಜನ ಕಮೆಂಟ್ ಮಾಡತ್ತಿದ್ರಿ. ಸೊ ಇದು ಜನರಲ್ ಪ್ರೆಡಿಕ್ಷನ್ ಆಗಿರ್ತದ. ಅದೇ ನಾನು ಪರ್ಮನೆಂಟ್ ಆಗ್ಬೇಕು, ಅದ ಫೈನಲ್ ಅಂತ ಇರಂಗಿಲ್ಲ. ಬಟ್ ಈ ಒಂದು ಟಾರ್ಗೆಟ್ ಐತ್ಲಾ ನಮಗ್ ಬೇಕಾಗ್ತೈತಿ. ಸೊ ಇಲ್ಲಿ ನಾವ ಪೇಪರ್ 1 ಬಗ್ಗೆ ಡಿಸ್ಕಷನ್ ಮಾಡೋನು. ಸಿಸ್ಯಾಟ್ ಬಗ್ಗೆ ಅಂದ್ರೂ ನಾ ಆಲ್ರೆಡಿ ಬಹಳಷ್ಟು ವಿಡಿಯೋ ಮಾಡೇನಿ. ಸಿಸ್ಯಾಟ್ ಅಂದ್ರೂ ಪೂರ್ತಿ ಕ್ವಾಲಿಫೈಯಿಂಗ್ ನೇಚರ್ ಒಳಗೆ ಇರ್ತದ. 33% ನೀವು ತಗೊಂಡ್ರಿ ಅಂದ್ರೆ ಸಾಕ ಪಾಸ್ ಆಗ್ತೀರಿ, ಅರೌಂಡ್ 67 ಅಂಕಗಳು. ಸೊ ಇಲ್ಲಿ ನಮಗ್ ಮೇನ್ ಇಂಪಾರ್ಟೆಂಟ್ ರೋಲ್ ಮಾಡೋ ಪೇಪರ್ ಯಾವ್ದು? ಪೇಪರ್ 1. ಸೊ ಪೇಪರ್ 1 ಒಳಗ 100 ಕ್ವಶನ್ಸ್ ಇರ್ತಾವು, 200 ಅಂಕಗಳು, 200 ಮಾರ್ಕ್ಸ್. ಸೊ ಈಚ್ ಕ್ವಶನ್ ಕ್ಯಾರೀಸ್ 2 marks. ಜೊತೆಗೆ ಒಂದು ಸೇಫೆಸ್ಟ್ ಒಂದು ಮಾರ್ಕ್ಸ್ ಎಷ್ಟು ಅಂತಂದ್ರ 100 to 120. ಸೊ ಇಲ್ಲಿ ನೀವು 120 ಇಟ್ಕೊಂಡ್ ಕಾಸ ನೀವು ಒಂದು ಟಾರ್ಗೆಟ್ ನ 120 ಇಟ್ಕೋರಿ. ಯಾಕಂದ್ರೆ ಯಾವಾಗೂ ನಮ್ ಟಾರ್ಗೆಟ್ ಸ್ವಲ್ಪಾರು ಹೈ ಇರ್ಬೇಕು. ಸೊ ಈಗ ಲಾಸ್ಟ್ ಒಂದ್ ವರ್ಷದ ಹಿಂದಿನ ಕಟ್ ಆಫ್ ಜಸ್ಟ್ 95 ಒಳಗಡೆನೆ ಇತ್ತು ಕಟ್ ಆಫ್. ಅಂಡ್ ಒಂದೊಂದ್ಸಲ 85 to
90 ಒಳಗೂ ಕಟ್ ಆಫ್ ಬರ್ತದ ಜನರಲ್ ಕ್ಯಾಟಗರಿ. ಯಾವಾಗ ತೀರಾ ಪರೀಕ್ಷೆ ಡಿಫಿಕಲ್ಟ್ ಇರ್ತೈತ್ಲಾ ಅಂತ ಟೈಮ್ ಒಳಗೆ 85 ಕಟ್ ಆಫ್ ಬೀಳ್ತದ. ಅಂಡ್ ಎಕ್ಸಾಮಿನೇಷನ್ ಲೆವೆಲ್ ಸ್ವಲ್ಪ ಏನಾರ ಈಸಿ ಇತ್ತಂದ್ರ ಅವಾಗ 99 100 112 ಈ ತರ. ಬಟ್ 120 ದಾಟೋದೈತ್ಲಾ ಅದು ಬಹಳ ರೇರ್ ಐತಿ. ಸೊ ಇದ್ರ ಅರ್ಥ ಏನಂತಂದ್ರೆ ನೀವು ಅಟ್ ಲೀಸ್ಟ್ 60 ಕ್ವಶನ್ ನಿಮ್ಮ ಕರೆಕ್ಟ್ ಅನ್ನ ಆಗ್ಬೇಕು. ಸೊ ಈ 60 ಕ್ವಶನ್ ನೀವು ಕರೆಕ್ಟ್ ಆಗ್ತಾವು ಅಂತ ಅನ್ಕೊಳ್ಳೋನು. ಬಟ್ ಆ 60 ಕ್ವಶನ್ ನಿಮಗೆ ಎಕ್ಸಾಕ್ಟ್ಲಿ ಗೊತ್ತಾ ಇರ್ಬೇಕು. ಅಲ್ಲಿ ಒಂದ ಯಾವ್ದಾರ ನೀವು ಗೆಸ್ ಮಾಡಿದ್ರಿ ಅದು ನೆಗೆಟಿವ್ ಆಯ್ತು ಅಂತಂದಾಗ ಈ 60 ಕ್ವಶನ್ 120 ಅಂಕಗಳು ನಿಮಗ್ ಬರಂಗಿಲ್ಲ. ಸೊ ಈ ತರ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನೆಗೆಟಿವ್ ಅಂಕಗಳು ಇರೋದ್ರಿಂದ. ಸೊ ಸೇಫೆಸ್ಟ್ ಸೈಡ್ ಒಳಗೊಂದು ಕ್ವಶನ್ ನ ಎಷ್ಟು ನಾವು ಅಟೆಂಡ್ ಮಾಡಬಹುದು ಅಂತಂದ್ರ 85 ವರ್ಗು ನೀವು ಕ್ವಶನ್ಸ್ ನ ಅಟೆಂಡ್ ಮಾಡ್ಬೇಕಾಗ್ತದ. ಅಂಡ್ ಪರೀಕ್ಷೆ ಲೆವೆಲ್ ಮೇಲೆ ಇದು ಡಿಸೈಡ್ ಆಗ್ತೈತಿ. ಸೊ ಪರೀಕ್ಷೆ ಎಷ್ಟು ಡಿಫಿಕಲ್ಟ್ ಅದ ಎಷ್ಟು ಈಸಿ ಐತಂತ. ಇಲ್ಲಿ ಒನ್ ಮೋರ್ ಥಿಂಗ್ ನಿಮಗ್ ಹೇಳೋದಂದ್ರ ಪರೀಕ್ಷೆ ಎಷ್ಟ್ ಈಸಿ ಐತಿ ಕಷ್ಟ ಐತಿ ಎಕ್ಸಾಮ್ ಹಾಲ್ ಒಳಗೆ ಏನ್ ನೀವು ಬರ್ಯಾಕ್ ಕೂತಿರ್ತಿರಲ್ಲ ಆ ಮೂಮೆಂಟ್ ಒಳಗ ಅದು ನಿಮ್ಮ ಮೇಲೆನ ಡಿಪೆಂಡ್ ಆಗಿರ್ತದ. ಯಾವ ಒಂದು ಸೆಕ್ಷನ್ ಇಂದ ಹಿಸ್ಟ್ರಿಯಿಂದ ಯಾವ ತರ ಕ್ವಶನ್ಸ್ ಬಂದವು, ಪಾಲಿಟಿಯಿಂದ ಯಾವ ತರ ಬಂದವು, ನಿಮಗ್ ಕ್ವಶನ್ ಪೇಪರ್ ನೋಡಿದ ತಕ್ಷಣ ನಿಮಗ್ ಗೊತ್ತಾಗ್ತದ. ಸೊ ಇದು ಕ್ವಶನ್ ಪೇಪರ್ ಬಹಳ ಡಿಫಿಕಲ್ಟ್ ಐತಿ ಅಂದಾಗ ನಾ ಏನ್ ಮಾಡ್ಬೇಕು, ಕ್ವಶನ್ ಪೇಪರ್ ಬಹಳ ಡಿಫಿಕಲ್ಟ್ ಐತಿ ಅಂದಾಗ ಡೆಫಿನೆಟ್ಲಿ ಕಟ್ ಆಫ್ ಕಡಿಮೆ ಬೀಳ್ತದ. ಹಿಂಗಾಗಿ ನಾನು ರಿಸ್ಕ್ ನ ಜಾಸ್ತಿ ತಗೋಬಾರ್ದು, ಐ ಮೀನ್ ಗೆಸ್ ಮಾಡೋದನ್ನ ಜಾಸ್ತಿ ಮಾಡಬಾರ್ದು ಕ್ವಶನ್ ಪೇಪರ್ ಡಿಫಿಕಲ್ಟ್ ಇದ್ದಾಗ. ಈ ತರ ನಿಮಗ ಐಡಿಯಾ ಬರ್ಬೇಕಾಗ್ತದ. ಸೊ ಇಲ್ಲಿ ನಿಮಗ್ ಕ್ಲಾರಿಟಿ ಕೊಡೋದು ಇಷ್ಟ. ನಾನು 100 ಇಂದ 120 ನಿಮ್ ಮೈಂಡ್ ಒಳಗ ಒಂದು ಟಾರ್ಗೆಟ್ ನ ಇಟ್ಕೊಂಡ್ ಕಾಸ ನೀವು ಕ್ವಶನ್ ಪೇಪರ್ ಈಗ ಒಂದು ಟೆಸ್ಟ್ ಸೀರೀಸ್ ಅನ್ನ ಸಾಲ್ವ್ ಮಾಡ್ರಿ ಅಥವಾ ಪ್ರಿವಿಯಸ್ ಇಯರ್ ಕ್ವಶನ್ ಗಳನ್ನ ತಗೊಂಡ್ ಕಾಸ ಸಾಲ್ವ್ ಮಾಡ್ತಿರ್ತಾರಲ್ಲ ಅವಾಗ ನೀವು ಏನಾರ 100+ ಅಂಕಗಳು ನಿಮ್ಗೆ ಬರತಾವ ಅಂದಾಗ ನೀವು ಸೇಫ್ ಅದೇರಿ, ನಿಮ್ ಪ್ರಿಲಿಮ್ಸ್ ಕ್ಲಿಯರ್ ಆಗ್ತೈತಿ ಪಕ್ಕ. ಇನ್ ಕೇಸ್ ಆಗತ್ತಿಲ್ಲ ಅಂತಂದಾಗ ಎಲ್ಲಿ ಯಾವ ಸೆಕ್ಷನ್ ಒಳಗ್ ನಿಮಗ್ ಪ್ರಾಬ್ಲಮ್ ಆಗತ್ತದ, ಹಿಸ್ಟ್ರಿಯಿಂದ ಕಡಿಮೆ ಆಗಾಕತ್ತೈತೋ, ಕರೆಂಟ್ ಅಫೇರ್ಸ್ ನಿಮ್ಗ ವೀಕ್ ಅನ್ಸತ್ತೈತೋ, ಯಾವ ಸೆಕ್ಷನ್ ಇಂದ ನಿಮ್ಮ ಮಾರ್ಕ್ಸ್ ಕಳ್ಕೊಳತಿರ್ಲ ಟೆಸ್ಟ್ ಸೀರೀಸ್ ಆಗಿರ್ಬೋದು ಪ್ರಿವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಿದಾಗ ಆ ಒಂದು ಸೆಕ್ಷನ್ ಮೇಲೆ ಆ ಒಂದು ಭಾಗದ ಮೇಲೆ ಜಾಸ್ತಿ ಸ್ಟ್ರೆಸ್ ಕೊಡ್ರಿ. ಸೊ ಒಟ್ಟು ಪ್ರಿಲಿಮ್ಸ್ ಪರೀಕ್ಷೆ ಮೇನ್ ಒಂದು ಪ್ರಿಲಿಮ್ ಪರೀಕ್ಷೆ ಬರ್ಯಾಕ್ ಹೋಗೋಕ್ಕಿಂತ ಮೊದಲ್ ಒಂದು ಟೆಸ್ಟ್ ಸೀರೀಸ್ ಸಾಲ್ವ್ ಮಾಡಿದಾಗ ನಿಮ್ಮ ಅಂಕ 100+ ಇರ್ಬೇಕು. ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗೈತೆ ಅನ್ಕೋತೇನಿ. ಏನೋ ಅಗೇನ್ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ. ಕ್ವಶನ್ ಆನ್ಸರ್ ವಿಡಿಯೋ ಏನ್ ಸಂಡೇ ಅಪ್ಲೋಡ್ ಆಗ್ತದಲ್ಲ ಅಲ್ಲಿ ನಿಮ್ಮ ಎಲ್ಲ ಕ್ವಶನ್ ಗಳಿಗೆ ನಾನು ಆನ್ಸರ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.